ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ತುಂಬಾ ದಿವಸಗಳ ನಂತರ ಮತ್ತೆ ಬಂದಿದ್ದೀವಿ. ಟೂರಲ್ಲಿ ಇದ್ವಿ, ದೇವಸ್ಥಾನಗಳ ವಿಸಿಟ್, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆನ್ ಲೀವಲ್ಲೇ ಇದ್ದಿದ್ದರಿಂದ. ಸೊ ಇವತ್ತು ಸಂಕ್ರಾಂತಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮತ್ತೆ ಈಗ ನಾವು 1 ಅವರ್ ಝೋನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡಿ, ಮಾರ್ಕೆಟ್ ಇವತ್ತು 1 ಅವರ್ ಝೋನ್ ಅನ್ನ ಏನ್ ಮಾಡಿದೆ ನೋಡಿ. 4 ಕ್ಯಾಂಡಲ್ ಆಯ್ತು. 1, 2, 3, 4 ಓಪನಿಂಗ್ ಗಿಂತ ಕೆಳಗೆ ಇದೆ. ನಾವು ಪುಟ್ ಸೈಡ್ ನೋಡಬೇಕು. ಅದೇ ಮಾರ್ಕೆಟ್ ಏನ್ ಮಾಡ್ತು, ಒಂದು ಮೂಮೆಂಟ್ ಟೋಟಲಿ ಮೇಲ್ಗಡೆ ತಗೊಂಡೋಯ್ತು. ಸೊ ಇಲ್ಲಿ ಯಾರಾದ್ರೂ ರೀಟೆಸ್ಟ್ ಗೆ ತಗೊಂಡಿದ್ದಾರೆ, ಸೊ ಅವ್ರಿಗೆ ಇಲ್ಲಿ ಸ್ವಲ್ಪ ಮಿಸ್ ಮಾಡಿ ಕೊಡ್ಲಿಲ್ಲ, ಟಾರ್ಗೆಟ್ ವಾಪಸ್ ರಿಟರ್ನ್ ತಂದಿದೆ. ಓಕೆನಾ? ಅದಾದ್ಮೇಲಿಂದ ಪುಟ್ ಸೈಡ್ ಅಲ್ಲಿ ನೋಡ್ಬೇಕಾಗಿದ್ರು, ಯಾವುದು ಸಹ ಪುಟ್ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಬರ್ಲಿಲ್ಲ. ಟೋಟಲಿ ಸೈಡ್ ವೇಸ್ ಅಲ್ಲಿ ಇದ್ದು ಮಾರ್ಕೆಟ್ ಡಿಕೆ ಮಾಡ್ತಿತ್ತು ಬಿಟ್ರೆ ಮತ್ತೆ ಏನು ಮಾಡಿಲ್ಲ. ಸೊ ಇದು ಇವತ್ತಿನ ಡೇ. ಸೈಡ್ ವೇಸ್ ಆಗಿತ್ತು. ನಾವು ಖಾಲಿ ಒಂದೇ ಒಂದು ಟ್ರೇಡ್ ಕೊಟ್ವಿ. ಆ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ 20 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ನಾವು ಅಲ್ಲಿಗೆ ಸುಮ್ಮನೆ ಬಿಟ್ವಿ, ಯಾಕಂದ್ರೆ ಮಾರ್ಕೆಟ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಸೊ ಟ್ರೇಡ್ ಮಾಡಿ ದುಡ್ಡು ಮಾಡೋದು ಒಂದ್ ರೀತಿ ಆದ್ರೆ, ಟ್ರೇಡ್ ಮಾಡ್ದೇನೆ ಸುಮ್ಮನೆ ಕೂತ್ಕೊಳ್ಳೋದು ಒಂದು ರೀತಿ. ಓಕೆನಾ? ಈಗ ನಾವು ಇಲ್ದೇ ದಿವಸದಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗಿ ವರ್ಕ್ ಆಯ್ತಾ ಅನ್ನೋದನ್ನ ನೋಡೋದು ಅಂತ ಆದ್ರೆ, ನೋಡಿ ಇದು ಈಗೇನ್ 1 ಅವರ್ ಝೋನ್. 1 ಅವರ್ ಝೋನ್ ಆದಾಗ ಮಾರ್ಕೆಟ್ ಅಪ್ಪಲ್ಲೇ ಇತ್ತು. ಅಪ್ಪಲ್ಲೇ ಇದ್ದು ರೀಟೆಸ್ಟ್ ಆಗಿರ್ಲಿಲ್ಲ, ಬ್ರೇಕ್ ಆಗಿದ್ದು. ಸೊ ರೀಟೆಸ್ಟ್ ಆಗಿದ್ದು ಮತ್ತೆ ಸೀದಾ ಫಾಲೇ ಆಗಿದ್ದು. ಓಕೆನಾ? ಅದ್ರಲ್ಲಿ ರಿಟರ್ನ್ ಬರ್ಲಿಲ್ಲ. ಜಸ್ಟ್ ಮಿನಿಟ್ ಅದನ್ನ ಕನ್ಫರ್ಮ್ ಆಗಿ ನೋಡೋಣ. ಮೇಲೆಗೆ ಹಾಕಿ ನೋಡೋಣ. 1, 2, 3, 4. ಓಕೆ. ಸೊ ಬ್ರೇಕ್ಔಟ್ ಅಲ್ಲಿ ಬಂದಿದೆ. ಬಾರ್ಡರ್ ಕ್ಲೋಸ್ ಕೊಟ್ಟಿದೆ. ರೀಟೆಸ್ಟ್ ಮಾಡಿದ್ರೆ ಖಾಲಿ ಇಲ್ಲಿವರೆಗೆ ಮಾತ್ರ. ಅದೇ ಬ್ರೇಕ್ಔಟ್ ಅಲ್ಲಿ ಬಂದಿದ್ರಿಂದ ಇಲ್ಲಿ ರೀಟೆಸ್ಟ್ ಆಗಿಲ್ಲ. ಸೊ ಇಲ್ಲಿ ರಿಟರ್ನ್ ತಗೊಂಡಿದ್ರೆ ವಾಪಸ್ ಬರ್ತಿತ್ತು. ಅಂಡ್ ಎರಡನೇದು, ಇದು ಗ್ಯಾಪ್ ಡೌನ್ ಆದಂತ ದಿವಸ. ಗ್ಯಾಪ್ ಡೌನ್ ಆಗಿದ್ದ ದಿವಸ ನಾವು ಯಾವುದೇ ಕಾರಣಕ್ಕೂ ಸಿ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಪಿಗೆಲ್ಲ ಅವಕಾಶ ಸಿಗುತ್ತೆ ಅಂತ ನೋಡ್ತಾ ಇರ್ಬೇಕು. ಸೊ ಪಿಗೆ ಅವಕಾಶ ಸಿಕ್ಕಿದಲ್ಲಿ ಈ ಜಾಗದಲ್ಲಿ ರೀಟೆಸ್ಟ್ ಮಾಡಿದೆ. ಇಲ್ಲಿಂದ ಪಿ ಕೂತ್ಕೊಂಡ್ರೆ ರೆಡ್ ಲೈನ್ ಟು ರೆಡ್ ಲೈನ್ ಕರೆಕ್ಟ್ ಆಗಿ ಬಂದಿದೆ. ಅದಾದ ನಂತರ ತಿರ್ಗಾ ಉಲ್ಟಾನ್ ಹಾಕೊಂಡ್ರು, ಉಲ್ಟಾನು ಸೀದಾ ಬಂದಿದೆ. ಲೈಕ್ ನೋಡಿ, ರೆಡ್ ಲೈನ್ ಟು ರೆಡ್ ಲೈನ್, ತಿರ್ಗಾ ರೆಡ್ ಲೈನ್ ರೆಡ್ ಲೈನ್. ಸೊ ಈ ರೀತಿ ಹೋಗಿದೆ ಪುಟ್ ಆಪ್ಷನ್. ಸೊ ನಿನ್ನೆ ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ, ನಾನು ಎಂಟ್ರಿ ಕೊಟ್ಟಿದ್ವಿ. ಲೈಕ್ ರೀಟೆಸ್ಟ್ ಆಗೋ ಟೈಮಲ್ಲಿ ಕೊಟ್ಟಿತ್ತು 85ಗೆ. ಓಕೆನಾ? ಟಾರ್ಗೆಟ್ 195 ಏನಾನ ಕೊಟ್ಟಿದ್ದೆ. ನಾನು ಬಸ್ಸಲ್ಲಿದ್ರು ಕೊಟ್ಟಿತ್ತು. ಅದೇ ಬಟ್ ಅದು 191 ವರೆಗೆ ಬಂದಿದೆ. ಸೊ ಇದು ಒಂದು ಒಳ್ಳೆ ಟ್ರೇಡ್ ಇತ್ತು ನಿನ್ನೆದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು 1 ಅವರ್ ಝೋನ್ ಅನ್ನ ಕರೆಕ್ಟ್ ಆಗಿ ನೀವು ಕರಗತ ಮಾಡ್ಕೊಂಡ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಯಾವ ಸೀಕ್ರೆಟು ಬೇಡ. ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಿಮಗೆ ಸಿಗುತ್ತೆ. ಈಗ 1 ಅವರ್ ಆದಾಗ ಡೌನ್ ಇತ್ತು, ನಾವು ಪಿ ಸೈಡೇ ನೋಡ್ಬೇಕು, ವೆಯ್ಟ್ ಮಾಡ್ಬೇಕು. ಮೇಲ್ಗಡೆ ಬಂದು ರೀಟೆಸ್ಟ್ ಆದಾಗ ಇಲ್ಲಿ ತಗೊಳ್ಳೋದು. ಸೊ ನೆಕ್ಸ್ಟ್ ಡೌನ್ ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದೀವಿ. ಒಂದು ವೇಳೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅದು ಪ್ರಾಫಿಟ್ ಅಲ್ಲಿ ಇದೆ ಹೊರತು ಲಾಸ್ ಅಲ್ಲಿ ಇಲ್ಲ. ಸರಿಯಾ? ಈ ರೀತಿ 1 ಅವರ್ ಝೋನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಪುಟ್ ಆಪ್ಷನ್ ಮತ್ತೆ ಇವಾಗ ಕಾಲ್ ಆಪ್ಷನ್ ಯಾವ್ದು ಜಾಸ್ತಿ ಮೊಮೆಂಟಮ್ ಕೊಡ್ಲಿಲ್ಲ. ಲೈಕ್ ಎಲ್ಲ ಬರೀ ಡಿ ಕೆ ಪ್ರೋಗ್ರಾಮ್ ಅಲ್ಲೇ ಇದ್ರು. ಓಕೆನಾ? ಸಿಇಒ ಅಷ್ಟೇ, ಪಿಇಒ ಅಷ್ಟೇ, ಎಲ್ಲ ಡಿ ಕೆ ನಲ್ಲೇ ಇತ್ತು. ಸೊ ಝೋನ್ ಒಳಗೆ ಇತ್ತು, ಝೋನ್ ಒಳಗೇನೆ ಆಚೆ ಈಚೆ ಮಾಡ್ತಾ ಇತ್ತು ಹೊರತು ಎಲ್ಲೂ ಮೂಮೆಂಟಮ್ ಕೊಡ್ತಾ ಇಲ್ಲ. ಸೊ ನೀವು 1 ಅವರ್ ಝೋನ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಅದು ಹೇಗಿದೆ ಅಂತ ನೋಡಿ. ಅಂಡ್ ನಾಳಿದ್ದು 18ಕ್ಕೆ ಆಫ್ಲೈನ್ ಕ್ಲಾಸಸ್ ಇದೆ. 18ಕ್ಕೆ ಆಫ್ಲೈನ್ ಕ್ಲಾಸಸ್ ಇದೆ ಮಂಗಳೂರಲ್ಲಿ. ಸೊ ಆಲ್ ಇನ್ ಒನ್ ಕೋರ್ಸ್ ಯಾರೆಲ್ಲ ತಗೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಆಫ್ಲೈನ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಸೊ ಮಂಗಳೂರಲ್ಲಿ ಮಾಡ್ತಾ ಇದ್ವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಈಗಲೂ ಸಹ ಟೈಮ್ ಇದೆ. 1-2 ದಿವಸದೊಳಗೆ ನಿಮ್ಮ ರಿಸರ್ವೇಶನ್ ಅನ್ನು ಬುಕ್ ಮಾಡಿ, ಕೋರ್ಸ್ ತಗೊಂಡು ರಿಸರ್ವೇಶನ್ ಮಾಡಿದ್ರೆ ನಿಮ್ಮನ್ನು ನಾವು ಅಲೌ ಮಾಡ್ತೀವಿ. ಓಕೆನಾ? 18ಗೆ ಶನಿವಾರ ಫುಲ್ ಡೇ ಆಫ್ಲೈನ್ ಸೆಕ್ಷನ್ ಕ್ಲಾಸಸ್ ರನ್ ಆಗುತ್ತೆ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.